ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿ ಆಲಿಸ್. ಬರ್ರಿ, ಇವತ್ತು ನಾನು ನಿಮ್ಗೊಂದು ಹೊಸ ವಿಷಯ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ನಾವು ಲಾರ್ಡ್ ಬುದ್ಧನ ಬಗ್ಗೆ ಮಾತಾಡೋಣ. ಬುದ್ಧರು ಒಂದು ಮಾತು ಹೇಳ್ತಾರೆ, ಮನಸ್ಸೇ ಎಲ್ಲವೂ. ಅಂದರೆ ನೀವು ಹೇಗೆ ಯೋಚನೆ ಮಾಡ್ತೀರೋ ಹಾಗೆಯೇ ಆಗ್ತೀರಿ ಅಂತ. ಈ ಒಂದು ಮಾತು ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಯಾಕೆ ಹೇಳ್ತೀನಂದ್ರೆ, ನೋಡ್ರಿ, ನಮ್ಮ ಸಂತೋಷ, ನಮ್ಮ ದುಃಖ, ಭಯ, ನಮ್ಮ ಯಶಸ್ಸು ಕೂಡ ಈ ಎಲ್ಲವೂ ನಾವು ಆಲೋಚನೆಗಳನ್ನು ಹೇಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಐತೆ. ಅಂದರೆ ಇವೆಲ್ಲವೂ ನಮ್ಮ ಆಲೋಚನೆ ಮೇಲಿಂದನೇ ಆರಂಭ ಆಗ್ತಾವಲ್ರಿ. ಹಾಗಾಗಿ ನಮ್ಮ ಎದುರುಗಡೆ ಬರುವಂಥ ಸಿಚುವೇಶನ್ಸನ್ನು ನಾವು ಹೇಗೆ ತೊಗೊಳ್ತೀವಿ, ಅದಕ್ಕೆ ನಾವು ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಐತಿ. ಸೊ ಬುದ್ಧರ ಈ ಒಂದು ಮಾತಿನಿಂದ ನಮ್ಮ ಇವತ್ತಿನ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ. ಭಾಳ ಸುಂದರವಾದ ಮಾತು. ಇಲ್ಲಿಂದ ನಮ್ಮ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮುಂದೆ ಹೋಗೋಣ ಬರ್ರಿ. ನೋಡ್ರಿ, ಇದೇನು ಕಾಣ್ತೈತಲ್ರಿ, ಇದು ಬೌದ್ಧರ ಪ್ರಾರ್ಥನಾ ಚಕ್ರ ಅಂತ ಹೇಳ್ತಾರೆ. ಇದ್ರೊಳಗೆ ಪವಿತ್ರ ಮಂತ್ರಗಳಿರ್ತಾವ್ರಿ. ಇದನ್ನು ಭಕ್ತಿಯಿಂದ ಬಲಗಡೆಯಿಂದ ತಿರುಗಿಸ್ಬೇಕ್ರಿ. ಆ ಮಂತ್ರಗಳನ್ನು ಜಪಿಸಿದಷ್ಟೇ ನಮಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಅವರು. ಇದರ ಅರ್ಥ ಮನಸ್ಸಿನೊಳಗೆ ಶಾಂತಿ, ಪ್ರೀತಿ, ಕರುಣೆನ ಬೆಳೆಸ್ಕೊಳ್ಳೋದ್ರಿ. ಅಂದ್ರೆ ನಂಬ್ತಾರ್ರಿ ಅವ್ರು ಅದನ್ನು. ಆ ನಂಬಿಕೆಗೆ ಕಾರಣ ಅಂತೂ ಇರಬೇಕಲ್ಲ. ಸೊ ಅವ್ರು ಹೇಳೋದೇನಂದ್ರೆ, ಇದನ್ನು ನಾವು ಬಲಗಡೆಯಿಂದ ತಿರುಗಿಸಿದರೆ ಇದ್ರ ಒಳಗಡೆ ಇರುವಂಥ ಮಂತ್ರಗಳು ಗಾಳಿಯಲ್ಲಿ ಹರಡಿ ಅದು ಮನಸ್ಸಿಗೆ ಶಾಂತಿ, ಪ್ರೀತಿ, ಕರುಣೆಯನ್ನು ಬೆಳೆಸ್ತೈತಿ ಅಂತ. ಕೆಲವು ಆಚರಣೆಗಳು ಕೇವಲ ಸಂಪ್ರದಾಯ ಆಗಿರೋದಿಲ್ಲರಿ, ಅದ್ರ ಹಿಂದೆ ಆಳವಾದ ಅರ್ಥನೂ ಇರ್ತೈತಿ. ಎಸ್ಪೆಷಲಿ ನಾವು ಯಾರದನ್ನು ತಿರುಗಿಸ್ತಾ ಇದ್ದೀವಿ, ನಮಗೂ ಒಂದು ಪಾಸಿಟಿವ್ ಫೀಲಿಂಗ್ ಬರ್ತದೆ. ನನಗಂತೂ ಪಾಸಿಟಿವ್ ಫೀಲ್ ಆಯ್ತು ರೀ. ನನಗಾಗಿರೋ ಎಕ್ಸ್ಪೀರಿಯನ್ಸ್ ನನಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಜರ್ನಿ ಭಾಳ ಬ್ಯೂಟಿಫುಲ್ ಆಗೈತಿ. ನೆಕ್ಸ್ಟ್ ನಾನು ಹೀಗೆ ಮುಂದೆ ಹೋಗ್ತೀನಿ, ಮುಂದೆ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ನನಗೆ ಯಾವುದು ಕಾನ್ಸೆಪ್ಟ್ ಇಂಟ್ರೆಸ್ಟಿಂಗ್ ಅನ್ನಿಸ್ತೈತಿ ಅದನ್ನೆಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ. ಮತ್ತು ನನ್ನ ವೀಡಿಯೋಸ್ ಹಿಂಗೆ ನೋಡ್ತಾ ಹೋಗ್ರಿ, ಸಪೋರ್ಟ್ ಮಾಡ್ತಾ ಹೋಗ್ರಿ. ಮತ್ತು ಮುಂದಿನ ವೀಡಿಯೋಲಿ ಸಿಗ್ತೀನಿ. ಧನ್ಯವಾದ.